ಪೆಟ್ರೋಲ್ ಬಂಕ್ಗೆ ಲಾರಿಯಲ್ಲಿ ಸಾಗಿಸ್ತಾ ಇದ್ದ ಸಿಎನ್ಜಿ ಗ್ಯಾಸ್ ಸೋರಿಕೆ. ಲಾರಿಯಲ್ಲಿ ಸಾಗಿಸುತ್ತಿದ್ದಾಗ ಸಿಎನ್ಜಿ ಗ್ಯಾಸ್ ಸೋರಿಕೆ. ಕೊಪ್ಪ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 73ರಲ್ಲಿ ಗ್ಯಾಸ್ ಸೋರಿಕೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೊಪ್ಪ ಗ್ರಾಮ. ಮಂಗಳೂರಿನಿಂದ ಬೆಳ್ತಂಗಡಿ ಬಂಕ್ಗೆ ಗ್ಯಾಸ್ ಅನ್ನ ಲಾರಿಯಿಂದ ಸಾಗಾಟ ಮಾಡಲಾಗ್ತಾ ಇತ್ತು. ಈ ವೇಳೆ ಗ್ಯಾಸ್ ಸೋರಿಕೆಯಾಗಿದೆ. ಆದರೆ ಬಟ್ಟೆ ಮುಚ್ಚಿ ಗ್ಯಾಸ್ ಸೋರಿಕೆಯನ್ನು ತಡೆಯುವುದಕ್ಕೆ ಚಾಲಕ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಗ್ಯಾಸ್ ಸೋರಿಕೆ ಆಗ್ತಾ ಇದೆ. ಬಟ್ಟೆಯನ್ನ ಮುಚ್ಚಿ ಅದನ್ನು ತಡೆಯುವಂತಹ ಕೆಲಸವನ್ನ ಡ್ರೈವರ್ ಮಾಡಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಧುಮ್ಮಿಕ್ಕೆ ಹರಿತಾ ಇದೆ ಭರಚುಕ್ಕಿ ಜಲಪಾತ. ನಯನ ಮನೋಹರ ದೃಶ್ಯವನ್ನ ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಆಗಮಿಸ್ತಾ ಇದೆ. ಭರಚುಕ್ಕಿ ಫಾಲ್ಸ್ ಅನ್ನ ನೋಡುವುದಕ್ಕೆ ಬೆಂಗಳೂರಿಗರು ನಾಮುಂದು ತಾಮುಂದು ಅಂತ ಸಾಕ್ತಿದ್ದಾರೆ. ಕಾಂಕ್ರೀಟ್ ಕಾಡು, ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತವರಿಗೆ ಇಲ್ಲಿ ಫುಲ್ ರಿಫ್ರೆಶ್ಮೆಂಟ್ ಸಿಗ್ತಾ ಇದೆ. ರುದ್ರರಮಣೀಯ ದೃಶ್ಯವನ್ನ ನೋಡಿ ಪುಳಕಿತರಾಗಿದ್ದಾರೆ ಪ್ರವಾಸಿಗರು. ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಟೂರಿಸ್ಟ್ ಈ ಒಂದು ನಯನ ಮನೋಹರ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಆಗಮಿಸ್ತಾ ಇದ್ದಾರೆ. ವೀಕೆಂಡ್ ಬೇರೆ ಇರೋದ್ರಿಂದ ಕುಟುಂಬ ಸಮೇತರಾಗಿ ಭರಚುಕ್ಕಿ ಫಾಲ್ಸ್ ಅನ್ನ ನೋಡೋದಕ್ಕೆ ಪ್ರವಾಸಿಗರು ಆಗಮಿಸ್ತಾ ಇದ್ದು ಈ ಒಂದು ದೃಶ್ಯಾವಳಿಗಳನ್ನ ಮತ್ತು ಅಲ್ಲಿನ ವಾತಾವರಣವನ್ನ ಎಂಜಾಯ್ ಕೂಡ ಮಾಡ್ತಿದ್ದಾರೆ. ಆದರೆ ಬಹಳ ಎಚ್ಚರಿಕೆಯಿಂದ ಕೂಡ ಇರಬೇಕಾಗುತ್ತೆ. ಮಳೆ ಆಗ್ತಾ ಇದೆ, ಎಲ್ಲಿ ಏನು ಅನಾಹುತ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ಸೆಲ್ಫಿ, ರೀಲ್ಸ್ ಅಂತ ಹೇಳಿ ಹುಚ್ಚಾಟವನ್ನ ಮಾಡಬಾರ್ದು. ಇನ್ನು ಮೈಸೂರು ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಧನುಷ್ಕೋಟಿ ಜಲಪಾತ ಭೋರ್ಗರಿತಾ ಇದೆ. ಕೆಆರ್ ನಗರದ ಚುಂಚನಕಟ್ಟೆ ಬಳಿ ಇರುವಂತಹ ಧನುಷ್ಕೋಟಿ ಜಲಪಾತ, ಆ ಒಂದು ದೃಶ್ಯ ವೈಭವವನ್ನು ಕೂಡ ನೋಡ್ತಾ ಇದ್ದೀರಿ. ಪ್ರವಾಸಿಗರನ್ನ ಈ ಒಂದು ದೃಶ್ಯಗಳು ಕೈಬೀಸಿ ಕರೀತಾ ಇವೆ. ಮೈದುಂಬಿದ ಕಾವೇರಿ ತಾಯಿ ಚುಂಚನಕಟ್ಟೆ ಬಳಿ ಧುಮ್ಮಿಕ್ಕುವ ಜಲಪಾತದ ವೈಭವವನ್ನು ಪ್ರವಾಸಿಗರು ಕಣ್ತುಂಬಿಕೊಂಡು ಖುಷಿಯಾಗಿದ್ದಾರೆ. ರಾಜ್ಯದ ಪ್ರಮುಖ ಜಲಪಾತಗಳಲ್ಲಿ ಒಂದಾಗಿರುವಂತಹ ಚುಂಚನಕಟ್ಟೆ ಫಾಲ್ಸ್.